ಇತ್ತೀಚೆಗೆ ಮದುವೆ ಅನ್ನುವ ಅನುಬಂಧಕ್ಕೆ ವ್ಯಾಲಿಡಿಟಿನೇ ಇಲ್ಲ ಬಿಡಿ. ಒಂದಲ್ಲ ಅಂತ ಎರಡೆರಡು ಮದುವೆ ಆದ್ರೂ ಕೂಡ ಹೊಂದಾಣಿಕೆ ಆಗ್ತಾ ಇಲ್ಲ, ಸಾಲದು ಅನ್ನೋದಕ್ಕೆ ಮತ್ತೊಬ್ರು ಜೊತೆ ಕನೆಕ್ಟ್ ಆಗಿರ್ತಾರೆ. ಇಲ್ಲಿ ಇಬ್ಬರನ್ನ ಬಿಟ್ಟು ಮೂರನೆಯವನ ಸುಖ ಬಯಸಿದ್ಲು ಅನ್ನೋ ಕಾರಣಕ್ಕೆ ಒಂದು ಕ್ರೈಮ್ ನಡೆದಿದೆ. ಅಷ್ಟಕ್ಕೂ ಇಲ್ಲಿ ಪತಿಯೇ ಮಡದಿಯ ಕತೆ ಮುಗಿಸಿದ್ದಾನೆ. ಏನದು ಸ್ಟೋರಿ, ಬನ್ನಿ ನೋಡೋಣ. ಎರಡೆರಡು ಮದುವೆಯಾದರೂ ಹೊಂದಾಣಿಕೆ ಅಸಾಧ್ಯ. ಪತ್ನಿಯನ್ನ ಮಚ್ಚಿನಿಂದ ಭೀಕರವಾಗಿ ಕೊಚ್ಚಿ ಕೊಂದ ಗಂಡ. ಗಾರ್ಮೆಂಟ್ಸ್ ಗಂಡ, ಬ್ಯೂಟಿ ಪಾರ್ಲರ್ ಹೆಂಡತಿ ನಡುವೆ ಕಿರೆ. ಈ ಫೋಟೋದಲ್ಲಿ ಕಾಣುವ ಈಕೆಯ ಹೆಸರು ಮಂಜುಳಾ. ಜೀವನಕ್ಕಾಗಿ ಬ್ಯೂಟಿ ಪಾರ್ಲರ್ ಇಟ್ಕೊಂಡಿದ್ಲು. ಮೊದಲನೆಯ ಗಂಡನಿಂದ ದೂರವಾಗಿ ಜೀವನಕ್ಕೆ ಇರ್ಲಿ ಅಂತ ಅಪ್ಪು ಎನ್ನುವವನ ಜೊತೆಗೆ ಮದುವೆಯಾಗಿದ್ಲು. ತಮಿಳುನಾಡಿನ ಮೂಲದ ಇವನಿಗೂ ಇದು ಎರಡನೇ ಮದುವೆ. ಇವರ ದಾಂಪತ್ಯಕ್ಕೆ 3 ವರ್ಷದ ಮಗುವೂ ಇದೆ. ಇಬ್ರು ಬೆಂಗಳೂರು ಉತ್ತರ ತಾಲೂಕಿನ ಮಾತನಾಯಕನಹಳ್ಳಿಯ ಗಂಗೊಂಡನಹಳ್ಳಿ ಗ್ರಾಮದ ಬಸವನಗರದ ಬಾಡಿಗೆ ಮನೆಯಲ್ಲಿದ್ರು. ಇತ್ತೀಚೆಗೆ ಇಬ್ಬರ ನಡುವೆ ಪ್ರತಿದಿನ ಕಿರಿಕಾಗ್ತಿತ್ತಂತೆ. ಇಬ್ಬರಿಗೂ ಅಕ್ಕಪಕ್ಕದವರು ಬುದ್ಧಿ ಹೇಳಿದ್ದಾರೆ. ಆದ್ರೂ ಇವನ ಸಹವಾಸ ಸಾಕು ಅಂತ ಮಂಜುಳಾ ಬೇರೆ ಕಡೆ ಹೋಗೋದಕ್ಕೆ ಪ್ಲಾನ್ ಮಾಡಿದ್ಲು. ಮನೆಯಲ್ಲಿದ್ದ ವಸ್ತುಗಳನ್ನ ಆಟೋದಲ್ಲಿ ತುಂಬಿಕೊಂಡು ಹೋಗೋಕೆ ಇನ್ನೇನು ಅಣಿಯಾಗಿದ್ಲು. ಈ ವಿಷಯ ಅದ್ ಹೇಗ್ ತಿಳಿಯಿತೋ ಏನೋ, ಆತ ಅದೆಲ್ಲಿದ್ನೋ ಏನೋ. ಏಕಾಏಕಿ ಎಂಟ್ರಿ ಕೊಟ್ಟ ಅಪ್ಪು ಮಂಜುಳಾ ಮೇಲೆ ಮಚ್ಚಿನಿಂದ ಹಲ್ಲೆ ನಡೆಸಿ ಎಸ್ಕೇಪ್ ಆಗಿದ್ದಾನೆ. ಎಂತಿ ಬಿಟ್ಬಿಟ್ಟು ಬಂದ್ಬಿಟ್ಟು ಆ ಯಪ್ಪ ಬಂದು ಇಲ್ಲಿ ಸೇರ್ಕೊಂಡಿದ್ರು. ಒಬ್ರು ಹೆಂಗ್ಸ್ರು ಇದು ಒಂದ್ ಮಗು ಇತ್ತು. ಹೆಂಗ್ಸ ಆ ಯಮ್ಮ ಬಂದ್ಬಿಟ್ಟು ಏನ್ ಮಾಡ್ರು, ಗಾಡಿ ನಿಲ್ಸಿದ್ರು. ನಮ್ ಗಾಡಿನೇ ಅಲ್ವಾ ಅಂತಂದ್ಬಿಟ್ಟು ಹೆಲ್ಮೆಟ್ ತಗೊಂಡ್ಬಿಟ್ಟು ಇಲ್ಲಿದ್ಯಾನ ನೀನು ಅಂತಂದ್ಬಿಟ್ಟು ಹೆಲ್ಮೆಟ್ ತಗೊಂಡು ಹೊಡೆದಾಕಿ ಚಚ್ಚಾಕಿ ದೊಡ್ಡ ಗಲಾಟೆ ಆಗಿತ್ತು. ಊರ್ಗ್ ಹೋಗ್ಬೇಕು ಅಂತಂದ್ಬಿಟ್ಟು ಆ ಯಪ್ಪ ಏಕಾಏಕಿ ಬಂದ್ಬಿಟ್ಟು ಮಚ್ ತಗೊಂಡು ಆ ಯಮ್ಮಂಗೆ ಇದೇ ಜಾಗದಲ್ಲಿ ಬಂದ್ಬಿಟ್ಟು ಮಚ್ಚಲ್ಲಿ ತಲೆಗೆ ಹೊಡೆದಿರೋದು. ಅವ್ರಿಗೆ ಆ ಯಮ್ಮಗೂ ಮದುವೆ ಆಗಿತ್ತಂದ್ರೆ ಗಂಡ ಇದ್ರಂತ ಊರಲ್ಲಿ. ಹೀಗೆ ಮಂಜುಳಾ ಬೇರೆ ಮನೆ ಮಾಡೋದಕ್ಕೆ ಮುಂದಾಗಿದ್ದ ವಿಚಾರ ತಿಳಿದು ಅಪ್ಪು ಗಲಾಟೆ ಮಾಡಿದ್ದಾನೆ. ಮೊದಲೇ ಪ್ಲಾನ್ ಮಾಡಿದ್ದ ಅಪ್ಪು ಮನೆ ಹತ್ತಿರ ಬಂದು ಮಚ್ಚಿನಿಂದ ತಲೆಗೆ 4-5 ಬಾರಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾನೆ. ಮಂಜುಳಾ ತೀವ್ರ ರಕ್ತಸ್ರಾವವಾಗಿ ಕುಸಿದು ಬಿದ್ದಿದ್ದಾಳೆ. ಅಕ್ಕಪಕ್ಕದವರು ಆಸ್ಪತ್ರೆಗೆ ಸೇರಿಸಿದ್ದಾರೆ. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಮೃತಪಟ್ಟಿದ್ದಾಳೆ. ಸದ್ಯ ಘಟನೆ ಸಂಬಂಧ ಮಾತನಾಯಕನಹಳ್ಳಿ ಪೊಲೀಸರು ಕೊಲೆ ಕೇಸ್ ದಾಖಲಿಸಿಕೊಂಡು ಆರೋಪಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಗಂಡ ಹೆಂಡತಿ ಅಂತ ಹೇಳ್ಬಿಟ್ಟು ಬಾಡಿಗೆ ತಗೊಂಡ್ರು. ಅಲ್ಲಿ 7 ತಿಂಗಳಾಯ್ತು ಸರ್. ಹೋಟ್ಲು ಅಂತೆ ಸರ್. ಹುಡುಗಿ ಗಾರ್ಮೆಂಟ್ಸಿಗೆ ಹೋಗ್ತೀನಿ ಅಂತ ಹೋಗ್ತಿದ್ರು. ಚೆನ್ನಾಗಿದ್ರು, ಯಾವಾಗೂ ಗಲಾಟೆ ಮಾಡಿಲ್ಲ. ಫೋನ್ ಮಾಡಿ ಹೇಳಿದ್ ಹಿಂಗ್ ಗಲಾಟೆ ಆಗಿದೆ, ಮನೆ ಹತ್ರ ಬನ್ನಿ ಅಂತ. ಅವಾಗ ಬಂದ ಅಷ್ಟೊತ್ ಕರ್ಕೊಂಡು ಹೋಗ್ತಾ ಇದ್ರು ಅವ್ರು. ನಾವು ಬರೋಷ್ಟೊತ್ ಕಾಲೇ ಅದಾಗಿತ್ತು ಸರ್. ಒಟ್ಟಾರೆ ಮಂಜುಳಾ ತನ್ನನ್ನ ಬಿಟ್ಟು ಬೇರೆಯವನ ಜೊತೆ ಸಂಬಂಧ ಹೊಂದಿದ್ದಾಳೆ ಎಂಬ ಅನುಮಾನವೇ ಇಲ್ಲಿ ಕ್ರೈಮ್ಗೆ ಕಾರಣವಾಗಿದೆ. ಪೊಲೀಸರ ತನಿಖೆಯಿಂದ ಅಸಲಿ ಸತ್ಯ ಏನು ಅನ್ನೋದು ತಿಳಿದು ಬರಬೇಕಿದೆ. ಇನ್ನು ಈ ಕೇಸ್ನಲ್ಲಿ ಇಬ್ಬರದ್ದು ಎರಡನೇ ಮದುವೆ ಅಂತ ಗೊತ್ತಾಗಿದೆ. ಆದ್ರೂ ಹೊಂದಾಣಿಕೆ ಕೊರತೆ ಕೊಲೆ ಮಟ್ಟಕ್ಕೆ ಹೋಗಿದ್ದು ಮಾತ್ರ ವಿಪರ್ಯಾಸ. ತಂದೆ ತಾಯಿಯ ಆತುರದಲ್ಲಿ ನಡೆದ ಕ್ರೈಮ್ನಿಂದ ಅಪ್ಪ ಜೈಲು ಸೇರಿದ್ರೆ ಅಮ್ಮ ಮಸಣ ಸೇರಿದ್ದಾಳೆ. ಏನೂ ತಪ್ಪು ಮಾಡದ ಮಗುವಿಲ್ಲಿ ಅನಾಥವಾಗಿದೆ. ಪ್ರಕಾಶ್, ಪಬ್ಲಿಕ್ ಟಿವಿ, ನೆಲಮಂಗಲ.